ಸ್ವಾಮಿ, ನೋಡಿದ್ಯಾ ಈ ಸಭಾ ಮನೋಭಾವವನ್ನು? ಎಷ್ಟೊಂದು ಸಮರ್ಥವಾಗಿರುವುದು. ಹೌದು ಸ್ವಾಮಿ, ಸುಂದರವಾಗಿರುವುದಲ್ಲವೇ? ಹೌದು ದೇವಿ. ಸ್ವಾಮಿ, ಇದು ಭವನ ಸುರನಗರ, ಇದು ಭವನ ಸುರನಗರ, ಆದರ ಶಿಲ್ಪಿಯ ಜಾನತನ, ಆದರ ಶಿಲ್ಪಿಯ ಜಾನತನ, ಇದು ಭವನ. ದೇವಿ, ಸಮರಸದ ನವ ಚೆಲುವೆ, ಸಮರಸದ ನವ ಚೆಲುವೆ, ಸಂಗತ ಮಾರ್ಗವನ್ನು ಸಂಜತ ಮಾರ್ಗವನ್ನು ಪ್ರಿಯಾ, ಸ್ವಾಮಿ, ಕೆತ್ತಿದ ಶಿಲೆಗಳ ಅಂದವನು ನೋಡುತ್ತನ ಮರೆತೆ ಅಂದದ ಭವನ ನೋಡುತ್ತಲೀಗ
ವೈಯಾರ ಇದು ಭವನಾಸುರ ನಗರ ಪ್ರಾಣೇಶ್ವರ ಹೊಳೆಯುವ ರತ್ನದ ಹಾಡುಗಳು ಹೊಳೆಯುವ ರತ್ನದ ಹರಡುಗಳು ಇದು ಭವನಾಸುರ ನಗರ ಅಂಗರತ ಆದರ ಶಿಲ್ಪಿಯ ಜಾಲಕನ ಆದರ ದೇವಿ ಶಿಲ್ಪಿಯಾದ ಮಯನು ನನ್ನ ಚಾಕಚಕತೆಯಿಂದಲೂ ಈ ಮಂದಿರವನ್ನು ಚಮತ್ಕಾರದಿಂದ ನಿರ್ಮಿಸಿರುವನು ದೇವಿ. ಹೌದು ಸ್ವಾಮಿ, ಆ ದೇವಿ ಶಿಲ್ಪಿಯ ಚಮತ್ಕಾರವು ಅದ್ಭುತವಾದುದೇ ಸರಿಯಲ್ಲವೇ? ಎಷ್ಟೊಂದು ರಮಣೀಯವಾಗಿರುವುದಲ್ಲವೇ ಸ್ವಾಮಿ? ಹೌದು ದೇವಿ. ಪ್ರಾಣೇಶ್ವರ ರಾಗಮಯೇ अनुरागमये बारे रागमये बारे अनुरागमये बारे रागमये बारे अनुरागमये बारे रागमये ಪ್ರಾಣೇಶ್ವರ ಅಲ್ಲಿ ನೋಡಿ ಸ್ವಾಮಿ. ಚಿಗುರು ಜಯಲಗಲ ಲಗುವ ಹೌದಲ್ಲವೇ ಸ್ವಾಮಿ? ಸೌಂದರ್ಯ ರಾಣಿ ನೀನೇ ನನ್ನಯ ಪ್ರೇಮದ ರಾಣಿ. ನೀನೇ ನನ್ನಯ ಪ್ರೇಮದ ರಾಣಿ ವಸಂತ ರಾಗಮ ಆಡುತ್ತ ಬಲಿ ಬಾರಿ ವಸಂತ ರಾಗಮ ಆಡುತ್ತ ಬಲಿ ಬಾರೆ ರಾಗಮಯೇ ಬಾರೆ अनुराग
ಸ್ವಾಮಿ ದೇವಿ ಪ್ರಿಯ ಸ್ವಾಮಿ ಅದು ನೋಡಿ ಸ್ವಾಮಿ, ಭಾವನವರಾದ ದುರ್ಯೋಧನರು ಇತ್ತ ಕಡೆ ಬರ್ತಿರುವರು. ಏನಿದು ಮಹಾದಾಕ್ಷಂಡ, ಆಹ ಏನಿದು ಮಹಾದಾಕ್ಷಂಡ. ಏನಿದು ಮಹಾದಾಕ್ಷಂಡ, ಆಹ ಏನಿದು ಮಹಾದಾಕ್ಷಂಡ. ದಿನಾಂಕ ಹೋಗಿ ಮೆರೆಯುವ ಕುಶಲತೆ, ಮೆರೆಯುವ ಕುಶಲತೆ. ಏನಿ ಮಹಾದಾಕ್ಷಂಡ, ಆಹ ಏನಿ ಮಹಾದಾಕ್ಷಂಡ. ದಾರುಣಿ ಹಳಗಿಲ್ಲ ದಿವ್ಯಾಬಲವಾಸವಗೋ, ದಾರುಣಿ ಹಳಗಿಲ್ಲ ದಿವ್ಯಾಬಲವಾಸ. ಅಂಧದ ಕುಡಿಲೋಟ ಇಂದ್ರಿಯಾದ ಸುರತೆ, ಅಂಧದ ಕುಡಿಲೋಟ ಇಂದ್ರಿಯಾದ ಸುರತೆ. ಏನಿದು ಮಹಾದಾಕ್ಷಂಡ, ಆಹ ಏನಿದು ಮಹಾದಾಕ್ಷಂಡ. ಹಂಸಮುಖಿಯರ ಕುಡಿನೋಟಕ್ಕೆ, ಹಂಸಮುಖಿಯರ ಕುಡಿನೋಟಕ್ಕೆ ಹನ್ನವಂಭಿರುವ ಸ್ಫಟಿಕೆ ಶಿಲೆಯಿಂದ ನಿರ್ಮಿಸಿರುವ ಈ ಭವನದ ಸೊಬಗನ್ನು ನೋಡಲು ಹೊಸದಳವು. ಕಣ್ಗಳಿಗೆ ಮಣ್ಣೆ ತಳುಪ ಚಿತ್ರಕಲೆ ಎತ್ತಿ ಶೋಭಿಸುತ್ತಿರುವ ಕೆತ್ತನೆಯ ರೇಖಾನ್ವಯ, ಭಂಗಿ ವಿಗ್ರಹ, ಗಗನ ಕೇಶವಾದಿ ಕಾಂತಿಗಳು ಭವ್ಯ ಕಾಂತಿಯ ರವಿಕಿರಣಗಳಂತೆ ಮೂಡಿಬರುತ್ತಿರುವುದಲ್ಲ. ಸಿಂಹ, ಗಂಡು ಬೇರುಂಡಾದಿ ಸಂಖ್ಯ ವೀಕ್ಷಗಳು, ಕಾಣದ ಮಣಿಮಾಣುಕ್ಯ ಕವಾಟ, ಬಂದೂರ ತೋರಣ, ಚಿತ್ರ ಕುಂಭದಾರು ಲೋಹಗಳಿಂದ ನಿಂಬಿಟವಾದ ಈ ಭವನದ ಸುಂದರ ಗಣ್ಯ ನೋಟಗರಿಗೆ ಇಂಗಿತವನ್ನು ಉಂಟು ಮಾಡುವ ಶೋಭಿತವೂ
ಆನಂದಮಯವಾಗಿರುವುದಲ್ಲ. ಎಲ ಎಲವೇ ಕಾಂತಿಯರೇ, ಅಖಿಲ ಮಂಡಲಾಧೀಶನು, ಆಗರ್ಭ ಶ್ರೀಮಂತನು, ಚಂದ್ರಕುಲ ಚಕ್ರೇಶ್ವರನಾದ ಈ ಕೌರವನಿಗಿಲ್ಲದ ಈ ಭವನ ಪಾಂಡವರಿಗೆ ಹೊರವಾಗಿ ಲಭಿಸಿರುವುದಲ್ಲ. ಓಹೋ, ಸಭಾಭವನ ಎಷ್ಟೊಂದು ಮನೋಹರವಾಗಿರುವುದು. ಇದರ ಮಧ್ಯದಲ್ಲಿ ಆಕಾಶ ತಾರಾಮಂಡಲವೇ ಪ್ರತಿಬಿಂಬವಾಗಿ ಕಾಣಿಸುತ್ತಿರುವ ಕೊಳ. ಗೌರವೇಶ್ವರ, ಅದು ಕೊಳವಲ್ಲ, ಸ್ಫಟಿಕ ಶಿಲೆಯಂತೆ ನಿರ್ಮಿತವಾದ ಚಿತ್ರ. ಧೈರ್ಯವಾಗಿ ಹೆಜ್ಜೆ ಇಡು. ಋಕೋದರ, ಸಾಕು ನಿಲ್ಲಿಸೋ ನಿನ್ನ ಪ್ರತಾಪವನ್ನು. ಇದು ಕೊಳವೆಂದು ಯಾರು ತಾನೇ ಹೇಳಿದರು? ಇಂಥ ಚಿತ್ರ ವಿಚಿತ್ರವಾದ ಸಾವಿರಾರು ಚಿತ್ರಗಳು ನಮ್ಮ ಅರಮನೆಯೇ ಇರುವುದು. ಕಾಡು ಮೇಡಗಳಲ್ಲಿ ಹರಿದು ರಕ್ಕಸಿಯೊಡನೆ ವಿಹರಿಸುವ ನಿನ್ನಂಥ ಹೊಟ್ಟೆ ಬಾಕರಿಗೆ ಹೇಳಬೇಕು ಎಚ್ಚರ. ನಮ್ಮಂಥ ಬುದ್ಧಿವಂತರಿಗೆ ಎಚ್ಚರ ಹೇಳುವ ಅವಶ್ಯಕತೆ ಇಲ್ಲ. ಯಾಗಶಾಲೆಗೆ ಹೋಗಲು ಕಾಲ ಮೀರುತ್ತಾ ಬಂದಿತ್ತಲ್ಲವೇ ಅಣ್ಣ ಕೌರೇಶ್ವರ? ಸಮಸ್ತಳವು ನೋಡಿದೆಯಾ? ನೋಡುವುದಕ್ಕೆ ಅಸದೇವಂಥದ್ದು ಏನಿರುವುದು? ಅದು ನನಗೇನು ವಿಚಿತ್ರವಲ್ಲ ಬಿಡು. ಹಾಗಾದರೆ ಯಾಗಶಾಲೆಗೆ ಹೋಗೋಣ ನಡೆ. ಇಲ್ಲ, ನಾನು ಬಿಡೋದಕ್ಕೆ ಹೋಗಿ ಬರೇನು. ಅಯ್ಯೋ ಕೌರವೇಶ್ವರ, ಪಾಂಚಾಲಿ, ಕೌರವೇಶ್ವರ, ಗಾಯವಾಯಿತೆ? ಬಾವದವರೇ, ಮುಂದೆ ಬನ್ನಿ ಬಾವದವರೇ. ಅಯ್ಯೋ ಪಾಪ, ಎಷ್ಟೇ ಆಗಲಿ ಕೂಡನ ಮಗನಲ್ಲವೇ? ಬಾಗಲಿಗೂ ಕನ್ನಡಿಗೂ ಬೇರೆವೇನು ಗೊತ್ತಾದಿತ್ತು? ಬಾಬು, ನಾಗರಿಕರ ಬುದ್ಧಿ ಕುಶಲತೆಗೆ ತಕ್ಕ ಲಕ್ಷಣವೇ? ಋಕೋದರ, ಸಾಕು ನಿಲ್ಲಿಸೋ ನಿನ್ನ ಪ್ರತಾಪವನ್ನು. ಹೊಸ ಸ್ಥಳದಲ್ಲಿ ಇಡುವುದು ಬೀಳುವುದು ಮಾನವರ ಸ್ವಭಾವವಲ್ಲವೇ? ಮಾನವ ಕುಲಕ್ಕೆ ದೂರನಾದ ನಿನಗೆ ಮಾನವ ಸ್ವಭಾವ ಹೇಗೆ ತಾನೇ ಗೊತ್ತಾಗುವುದು? ಇಲ್ಲ ಇಲ್ಲ, ಸಮಸ್ತವನ್ನು ತಿಳಿದವನು ನೀನೊಬ್ಬನಲ್ಲವೇ? ಬೇರೆ ವಸ್ತ್ರಗಳನ್ನು ಕೊಡುವೆ, ಹುಟ್ಟಿಕೊಂಡು ತರುವಾಯ ಮಾತನಾಡು. ಭಾವನವರೇ, ಆಯಾಸವಾಯಿತೆ? ಪಾಂಚಾಲಿ, ಆಯಾಸವಾಯಿತು ಭಾವನವರೇ, ನೋಡಿಕೊಂಡು ಹೋಗಬೇಕಲ್ಲವೇ? ದೇವಿ, ಸರ್ವ ಅತ್ಯುತ್ತಮವಾಯಿತು, ನಡೆ ಹೋಗೋಣ. ಬನ್ನಿ ಸ್ವಾಮಿ. ದೇವಿ,
ಸಹಿಸಲಾರೆನು. ಎಲ್ಲವೋ ರುಖೋದರ, ಕುರುಡನ ಮಗನು ಕುರುಡನೆಂದಲ್ಲವೇ? ನಾನಿನ್ನು ಬದುಕಿರಬಾರದು. ಮಗು ಸುಯೋಧನ, ಏಕೆ ಒಬ್ಬನೇ ನಿಂತಿರುವೆ? ಏನು ನಿನ್ನ ಹಣೆಯ ಮೇಲೆ ಗಾಯ? ಬಾ, ನಿನ್ನ ಮಾತಿನಂತೆ ಹಿಡಿದಿದ್ದಕ್ಕೆ ನಾನು ಈ ಭೂಮಿ ಮೇಲೆ ತಲೆ ಎತ್ತಿ ತಿರುಗಾಡುವಂತಿಲ್ಲ. ಶತ್ರುಗಳ ಸುಖಕ್ಕೆ ದುಃಖವನ್ನು ಬೆರೆಸಬೇಕೆಂದಲ್ಲವೇ ನಮ್ಮ ಗೌರವಕ್ಕೆ ಅವಮಾನವೇ ಆಯಿತು. ಏನಾಯಿತು? ಆಗುವುದೇನು? ಸಮಸ್ತ ಜನರೆಲ್ಲೂ ಸಭಾಭಾವವನ್ನು ನೋಡಿ ಹೊಗಳುತ್ತಿದ್ದರು. ನೋಡೋಣವೆಂದು ಹೋದೆನು. ಬಾಗಿಲೆಂದು ಭ್ರಮಿಸಿ ಗನ್ನಡಿಗೆ ತಲೆ ತಗುಲಿ ಗಾಯವಾಯಿತು. ಇಷ್ಟೇ ತಾನೇ? ಇಷ್ಟು ಸಾಲದೇ ನಿನ್ನ ಮಾತನ್ನು ಕೇಳಿದ್ದಕ್ಕೆ ಈ ಭೂಮಿ ಮೇಲೆ ತಲೆ ಎತ್ತಿಕೊಂಡು ತಿರುಗಾಡುವಂತಿಲ್ಲ. ಆ ಹೊಟ್ಟೆ ಪಾಕ ಭೀಮನು ನನ್ನನ್ನು ಕುಳ್ಳನ ಮಗನೆಂದು ಹರಿಹಾಸ್ಯ ಮಾಡಿದನು. ಆ ಕುಳಕಲಾಡಿ 5 ಗಂಡಂದಿರೆಲ್ಲ ಮಿಂಡಿ ಆ ದ್ರೌಪದಿಯು ಯಾಕಿ ಕೇಕೆ ಹಾಕಿ ನಕ್ಕಳು. ಅಯ್ಯೋ, ನಾನಿನ್ನು ಬದುಕಲಾರೆ. ಅಯ್ಯೋ ಮರಳೆ, ಇದಕ್ಕೆ ಪ್ರತಿಕಾರ ಮಾಡುವೇನು? ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆಯಾ? ದುಡುಕಿಗೆ ದುಃಖವೇ ಫಲವಾಗಲಾರದು. ಏನಾದರೂ ಒಂದು ಉಪಾಯವನ್ನು ಮಾಡಿ ಆ ಪಾಂಡವರಿಗೆ ಬಟ್ಟೆಗಿಲ್ಲದೆ ಮಾಡುವೆನು. ನಿನ್ನ ವ್ಯಥೆಯನ್ನು ಬಿಡು. ನಿನ್ನ ಮಾತಲ್ಲ ಬರೀ ಭ್ರಮೆ. ನಿನ್ನ ಗೊಡ್ಡು ತಂತ್ರಗಳು ಬಿರುಗಾಳಿಗೆ ಸಿಕ್ಕಿದ ಬಾಳೆ ಮನೆಯಂತೆ ಹಾರಿ ಹೋಯಿತು. ನನ್ನ ವೈಭವವನ್ನು ನೋಡೆಂದು ನನ್ನನ್ನು ಯಾಗಶಾಲೆಗೆ ಕಳಿಸಿದೆಯಾ? ಆದ್ದರಿಂದ ನನ್ನನ್ನು ಈ ರೀತಿ ಪರಿಹಾಸ್ಯ ಮಾಡುತ್ತಿರುವೆಯಾ? ನೀನು ನನ್ನ ಮಿತ್ರನಲ್ಲ, ನನ್ನ ಮಾವನಲ್ಲ, ಆ ಪೌಂಡರ ಪಕ್ಷಪಾತಿ. ಸುಯೋಧನ, ಯಾಗಶಾಲೆಗೆ ನಡಿ. ಯಾಗವು ಪೂರ್ತಿಯಾದ ಬಳಿಕ ನಿನ್ನ ವರ್ಣಾವಸ್ಥೆಗೆ ಹೋಗಿ ನಿನ್ನ ಮನೋವ್ಯತೆಯನ್ನು ಪರಿಹರಿಸುವೆನು. ಸುಯೋಧನ, ನಡೆ. ಧರ್ಮನಂದನ, ನೀನು ಧನ್ಯನಾದ ರಾಶಿ ಆಗುವ ಸಂಘವಾಯಿತು. ಗುರುಗಳಲ್ಲಿ ಯಾರು ಶ್ರೇಷ್ಠರನ್ನು ತೋರುವುದು ಅವರಿಗೆ ಅಗ್ರ ಪೂಜೆಯನ್ನು ಕೊಡು. ಓಂ ಯಜ್ಞೇಶ್ವರಾಯ ನಮಃ. ಓಂ ಯಾಗದೇವಾಯ ನಮಃ. ಓಂ ಶರಣಾಗತಾಯ ನಮಃ. ಓಂ ಅಗ್ನಿದೇವತಾಯ ನಮಃ. ಓಂ ಅಗ್ನಿದೇವತಾಯ ನಮಃ. ಓಂ ಅಗ್ನಿದೇವತಾಯ ನಮಃ. ಪಿತಾಮಹ, ಈ ಅಗ್ರಪೂಜೆಗೆ ಅರ್ಹರಾದವರನ್ನು ನೇಮಿಸು. ಧರ್ಮನಂದನ, ಗ್ರಹ ಸಮೂಹದಲ್ಲಿ ಸೂರ್ಯನು, ಪರ್ವತದಲ್ಲಿ ಹಿಮವಂತನು, ಸಮುದ್ರದಲ್ಲಿ ಕ್ಷೀರ ಸಮುದ್ರವು ಮತ್ತು ದೇವ ಸುರ ನರರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅಗ್ರಪೂಜಾರ್ಹನು. ಬೇಕಾದರೆ ದೌಮ್ಯಾದಿಗಳನ್ನು ಕೇಳಿ ನೋಡು. ಶಂಭೋ ಮಹಾದೇವ, ಈ ವಿಷಯದಲ್ಲಿ ಶಂಕೆಯೇ ಇಲ್ಲ. ಸಹದೇವ, ಶ್ರೀಕೃಷ್ಣ ಪರಮಾತ್ಮನ ಕರೆದುಕೊಂಡು ಬಂದು ಅಗ್ರ ಪೀಠದಲ್ಲಿ ಕೊಳ್ಳಿರಿಸು. ಕೃಷ್ಣ
ನಾರಾಯಣ ದೇವ ಕರುಣಾನಿಧಿ ಹರಿಯೇ ಬೇಡುವೆ ಕಾಮಿದ ಫಲ ನೀಡು ಹರಿಯೇ ಬೇಡುವೆ ಕಾಮಿದ ಫಲ ನೀಡು ಕರುಣದಿ ಕಾಪಾಡು ಪರಿವರದನೆ ನೀನು ಕರುಣದಿ ಕಾಪಾಡು ಪರಿವರದನೆ ನಾರಾಯಣ ದೇವ ಕರುಣಾನಿಧಿ ನಾರಾಯಣ ದೇವ ಕರುಣಾನಿಧಿ ನಾರಾಯಣ ದೇವ ಕರುಣಾನಿಧಿ ಹೇಳಿ ಪಾಂಡವರೇ ನೋಡಿರಿ ಹೇಳಿ ಪಾಂಡವರೇ ನೋಡಿರಿ ಕಡೆಯೇ ಬೆಳೆಯುವ ನಿಮ್ಮಯ ಕಡೆಯೇ ಬೆಳೆಯುವ ನಿಮ್ಮಯ ವಂಶನಾಸುವ ಯಾದ ವರುಷಗಳ ಪುಣ್ಯ ಸಮೂಹದಿ ಬಲ್ಲೆಗೆ ಯಾದ ವರುಷಗಳ ಪುಣ್ಯ ಸಮೂಹದಿ ಬಲ್ಲೆಗೆ ನಾರಿತೋರಿಗೆ ನ್ಯಾಯದ ಒಲವೆ ನಾರಿತೋರಿಗೆ ನ್ಯಾಯದ ಒಲವೆ ಹೇಗಬಲ್ಲದು ಸಭೆಯೊಳಗೆ ಹೇಗಬಲ್ಲದು ಸಭೆಯೊಳಗೆ ಹೇಗಬಲ್ಲದು ಸಭೆಯೊಳಗೆ ಸಾಧವ ಈ ನಂದನ ಮಗನಿಗೆ ನಮ್ಮೆಲ್ಲರ ಎದುರಾಗಿ ಸಿಂಹಾಸನ ಕೊಟ್ಟಿದ್ದಲ್ಲದೆ ಅಜ್ಜ ಪದಾರ್ಥಗಳನ್ನು ಕೊಟ್ಟಿದ್ದೀರ ಬಲು ಚೆನ್ನಾಯಿತು ಈ ನೀಚಯಾದವರು ರಾಜತ್ವಕ್ಕೆ ಹರಹರೆಯಲ್ಲ ಅದರಲ್ಲಿಯೂ ಈ ಹಳ್ಳಿಯ ಕಳ್ಳನಿಗೆ ಅಗ್ರ ಪೂಜೆ ಎಂದರೇನು ಅಯ್ಯೋ ನೀವು ಮಾಡಿದ ಯಾಗವು ನಿಷ್ಫಲವಾಯಿತಲ್ಲ ಈಗ ನಡೆಸಿದ ಅಗ್ರಪೂಜೆ ಧಿಕ್ಕರಿಸಿದ ಮಹಾಪಾತಿಗೆ ಧಿಕ್ಕಾರವಿರಲಿ ಅವನ ತಲೆಯ ಮೇಲೆ ಎಡಗಾಲ ನೀಡುವೆನು ಯಾರನ್ನು ಮಹಾಪಾದಿಗೆನ್ನುವೆ ರಾಜರನ್ನು ಋಷಿಗಳನ್ನು ಬಿಟ್ಟು ಈ ದನ ಕಾಯುವ ಗೊಲ್ಲನ್ನು ಪೂಜಿಸಿದ ನೀವು ಮಹಾಪಾದಿಗಳನ್ನು ಆಹಾ ಧರ್ಮ ಸುಕ್ಷೇಮವೆಂದು ಅರಿತಂದಿದೆ ಹೇಳಿಕೊಳ್ಳುವ ಈ ಮುದುಗುಡ್ಡಗಳೆಲ್ಲ ಮುಕ್ತರಾಗಿ ಹೋದರಲ್ಲ ಅರ್ಜುನ ಬಲಸೂರೆಂದು ಬಲ ಮೆರೆಯುವ ಬಲಸೂರೆಯುವ ಅಗಮನೆ ಅಗಮನೆ ಮುಂದಿನ ಬಲವನ್ನು ಅರಿತೆ ಒಬ್ಬನಿಗೆ ಹೆಸರ ಅಂತ ಮತ್ತೊಬ್ಬನಿಗೆ ಉದೇಶಿಸಿದ ಒಬ್ಬನಿಗೆ ಹೆಸರ ಉರಿದು ಬಿಡುವ ನಿಮಿಷ ಆದ್ದದಲ್ಲಿ ಉರಿದು ಬಿಡುವ ನಿಮಿಷ ಆದ್ದದಲ್ಲಿ ನಿಲ್ಲಿಸು ನಿನ್ನ ಜಂಬವನ ಒಬ್ಬನಿಗೆ ಹೆಸರ ಅಂತ ಮತ್ತೊಬ್ಬನಿಗೆ ಉದಯಿಸಿದ ಇಬ್ಬಂದಿಯಾದ ತಪ್ಪಲಿ ಮಗುವೇ ಪುರುಷತ್ವಹೀನ ನಿನಗೆಲ್ಲ ಪೌರುಷ ಪುರುಷತ್ವಹೀನ ನಿನಗೆಲ್ಲ ಪೌರುಷ ಆದರೂ ಇದೆ ಇಳೆಯೋ ಪಾರ್ಥ ಬಿಡೋದು ಮುಚ್ಚು ಬಾಯಿ ಮೂರ್ಖ ಪಾರ್ಥ ಸಾಕು ಬಿಡು ಕೇವಲ ಧನುರ್ವಿದ್ಯೆಯನ್ನು ಒಂದು ಕಲಿತ ಮಾತ್ರಕ್ಕೆ ಲೋಕದ ವ್ಯವಹಾರ ಜ್ಞಾನವು ನಿನಗೆ ಹೇಗೆ ಬಂದಿತ್ತು ಒಬ್ಬನಿಗೆ ಹುಟ್ಟಿ ಮತ್ತೊಬ್ಬನಿಗೆ ಹೆಸರು ಹೇಳಿಕೊಳ್ಳುವ ತಪ್ಪನೆಸೋದವನೇ ಚಿಚೆ ಈ ಒಂದು ಹೆಂಗಸನ್ನು 5 ಮಂದಿ ಮದುವೆ ಆಗಿರಿ ನಿಮಗೆ ಯಾವುದು ತಾನೇ ಹೇವಾಗಿ ಬಂದಿತ್ತು ಶಿಶುಪಾಲ ಏಕೆ ಮಿತಿಮೀರಿ ಮಾತನಾಡುತ್ತಿರುವೆ ಸಾಕು ನಿಲ್ಲಿಸು ಎಲ್ಲ ಬಂಡ ಮುದುಕ ಮದುವೆ ಮಾಡಿಕೊಂಡರೆ ಹೆಂಡತಿಯ ಪೋಷಣೆ ಭಾರವು ಮೇಲೆ ಬೀಳುವುದು ಯೋಚಿಸಿ
ಯಾರನ್ನು ಬದುಕಿಸುತ್ತಾಗಿ ನೀನು ಮದುವೆ ಮಾಡಿಕೊಳ್ಳದೆ ಕುಳ್ಳನೆಂದು ಹೆಸರು ಪಡೆದಿರುವೆ. ನೀನು ನಮ್ಮಂತ ವೀರಾಗ್ರಣಿಗೆ ಸಲತರಿಗೆ ನಿನ್ನ ವಿವೇಕವೂ ನಿನ್ನಂತೆ ನಪುಂಸಕವಾಗಿತ್ತು. ಈ ಸಭೆಯಲ್ಲಿ ಪರಶಿವನಂತೆ ಪರಾಕ್ರಮಶಾಲಿಗಳು ಎಷ್ಟೋ ಮಂದಿ ರಾಜರಿರುವಾಗ ಅವರನ್ನೆಲ್ಲ ತಿರಸ್ಕರಿಸಿ ಈ ಹಳ್ಳಿಯ ಕಳ್ಳರಿಗೆ ಅಗ್ರಪೂಜೆ ಮಾಡಿಸಿದ ನೀನು ಎಂತಹ ಅವಿವೇಕಿ. ಇವನೇನು ವ್ಯಾಸರಾದಿಗಳಿಗಿಂತ ಹಿರಿಯನು ಅಥವಾ ಅಶ್ವತ್ಥಾಮಾದಿಗಳಿಗಿಂತ ಮಾನ್ಯನು ಏನೆಂದು ಪೂಜಿಸಿದ ನಿನಗೆ ನಿನಗೆ ತಿಳಿವಳಿಕೆ ಇಲ್ಲದಂತಾಯ್ತು. ತಂದೆಯ ಸುಖಕ್ಕೆ ಹೆಂಡತಿಯನ್ನು ಕೊಟ್ಟು ಬ್ರಹ್ಮಚಾರಿ ಎಂದು ಚಂಪ ಕೊಚ್ಚಿಕೊಳ್ಳುವ ನಿನ್ನ ವೃದ್ಧ ವಿಚಾರದವನೇ, ನಿನ್ನ ಆಟವೇನು? ಈ ಶಿಶುಪಾಲ ದಂತವಕ್ರ ಮುಂದೆ ನಡೆಯುವೋ ಮೂರ್ಖ. ಜಾಗೃತೆಯಾಗಿ ಯುದ್ಧಕ್ಕೆ ಸಿದ್ಧನಾಗು, ಇಲ್ಲವಾದರೆ ನಿನ್ನ ಘಟ್ಟವನ್ನು ಕಿತ್ತು ಯಾಗಗುಡ್ಡಕ್ಕೆ ಹಾಕುವೆನು. ಪಾಂಡುವಾದಿಗಳೇ, ನಿಮ್ಮ ಯೋಗ್ಯಕ್ಕೆ ತಕ್ಕ ಕಾರ್ಯವನ್ನೇ ಮಾಡಿದಿರಿ. ನಿಮ್ಮ ಶೌರ್ಯಕ್ಕೂ ನಿಮ್ಮ ಗಾಂಭೀರ್ಯಕ್ಕೂ ನಿಮ್ಮ ಪರಿವರ್ತನೆಗೂ ಧಿಕ್ಕಾರ, ನಿಮ್ಮ ವಂಶಕ್ಕೆ ತಿರಸ್ಕಾರ. ಇದೇ ಅಲ್ಲವೇ ಈ ಹುಡುಗರ ಸಮಾಚಾರ? ಎಲ್ಲವೋ ಮೂರ್ಖತಮ, ಎಲ್ಲವೋ ಮೂರ್ಖತಮ. ಅನಾದೃಷ್ಟ ಗುಣಯುಕ್ತವಾದ ವಸ್ತುವನ್ನು ಅಲ್ಲಗಳೆಯುವ ನಿನ್ನ ನಾಲಿಗೆಯನ್ನು ಸೀಳಿ ಹಾಕುವೆನು. ಅರ್ಜುನ, ಎಲ್ಲವೋ ಪಾರ್ಥ, ಈ ನಿಮ್ಮ ನಂಟನಾದ ನಾರಿಚೋಲ ನಲ್ಲಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿಸಿದರು. ಇವರಿಗೆ ಸೀರೆಯನ್ನು ಉಡಿಸಿ ನಾಟ್ಯವಾಡಿಸಿ ಮಂಗಳವಾದ ಹಾಡುಗಳನ್ನು ಆಡಲಿ ನಮಗೆ ಆನಂದ ಪರಮಾನಂದ ಆಗುವುದು. ಅರ್ಜುನ, ಅರ್ಜುನ ಏನನ್ನು ಸೀಳುವೆ? ಸೀಳಲು ಇದು ಬಾಳೆ ನಾರಲ್ಲ, ಈ ಚಾರ ಇದಕ್ಕೆ ಜೊತೆಗಾರ. ಅದಕ್ಕಲ್ಲವೇ ನಮ್ಮಂತ ವೀರರಿಗೆ ತಿರಸ್ಕಾರ. ಇದೇ ಅಲ್ಲವೇ ಈ ಹುಡುಗರ ಸಮಾಚಾರ? ಎಲ್ಲವೋ ಕುಂತಿನಂದನ, ಎಲ್ಲವೋ ಕುಂತಿನಂದನ, ಧರ್ಮ ಧರ್ಮ ಎಂದು ಹಲ್ಲಿಕಿರಿವೆಲ್ಲ. ಇದೇ ನಿನ್ನ ಧರ್ಮವು. ಇವನನ್ನು ಏನೆಂದು ಪೂಜಿಸಿವೆ? ನಿನ್ನ ನೆಚ್ಚಿನ ನೆಂಟನಾದರೆ ನಿನ್ನ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಮನಸ್ಸಿಗೆ ಬಂದಂತೆಲ್ಲ ಕುಣಿಸಬಹುದಾತ್ತು. ಅದನ್ನು ಬಿಟ್ಟು ಇಲ್ಲಿ ನಮ್ಮೆಲ್ಲರ ಎದುರಾಗಿ ಈ ಸ್ವೇಚ್ಛ ಪರಿವರ್ತನೆ ಏಕೆ? ಸುನೀತಾ, ಗೌರವ ಅಪೇಕ್ಷೆ ಉಳ್ಳವನು ಗೌರವ ವಸ್ತುವನ್ನು ತಿಳಿಯುವನು, ವಿದ್ಯಾಭಿಮಾನಿಯು ವಿದ್ಯಾವಂತನನ್ನು ತಿಳಿಯುವನು. ಯಾವುದು ಇಲ್ಲದ ನೀನು ಶ್ರೀಕೃಷ್ಣ ಪರಮಾತ್ಮನ ಅರ್ಹತೆಯನ್ನು ಹೇಗೆ ತಿಳಿಯುವೆ? ಪಿತಾಮಹ, ಈ ದುಷ್ಟನ ಮಾತುಗಳಿಂದ ಸುಟ್ಟವಾಗಿರುವ ನನ್ನ ಕಿವಿಗಳಿಗೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯಾನುಗುಣ ವರ್ಣ ಮಾಡಲು ಸವಿಯುವುದಕ್ಕಿಂತಲೂ ಯಾವುದೂ ಇಲ್ಲ. ಆಹಾ, ಎಂತ ಪರಾಕ್ರಮಿ! ಒಂದು ಗೂಳಿಯನ್ನು ಕೊಂದ ಮಾತ್ರಕ್ಕೆ ಏನಾಯಿತು? ಒಂದು ಹಕ್ಕಿಯನ್ನು, ಒಂದು ಹೆಂಗಸನ್ನು ಕೊಲೆ ಮಾಡಿದ ಎಲ್ಲ ಪಾಂಡವರ ಹೊಗಳ ಬಂಟ. ಈನ ಕುಲವನ್ನು ಹೊಗಲಿಯ ಕತ್ತಲನ್ನು ಬೆಳಕೆಂದು ಹೇಳುವ ನೀನು ಎಂತ ಅವಿವೇಕಿ! ಈನ ಕುಲವನ್ನು ಹೋಗ್ಲಿವ ಕತ್ತಲನ್ನು ಬೆಳಕೆಂದು ಹೇಳುವ ನೀನು ಎಂತಹ ಅವಿವೇಕಿ! ಶಿಶುಪಾಲು, ಇಲ್ಲಿಗೆ ನಿನ್ನ ಆಯಸ್ಸು ಮುಗಿದು ಹೋದಂತೇಳಿ ಅಂತೇಳಿ ಎಲ್ಲವೋ ತಿಳಿಗೇಳಿ, ಎಲ್ಲವೋ ತೊರೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇಂದು ನೀನು ಅರ್ಚಿತ ಸುಕೃತವೆಲ್ಲವೂ ತೊಳೆದು ಹೋಯ್ತಂದು ತಿಳಿ. ಎಲ್ಲವೋ ಶಿಶುಪಾಲ, ಶಿಶುಪಾಲ, ಎಲ್ಲವೋ ಭೀಮ, ಮೂರ್ಖರಿಗೆ ಮೂರ್ಖರಿಗೆ ಬುದ್ಧಿ ಬುದ್ಧಿ ಹೋಗರಿದ ಮೇಲೆ ಬೆಳಗಿರದಂತೆ ಮಳೆಗೆರದಂತೆ ನಿನ್ನ ಆಯಸ್ಸು ನಿನ್ನ ಆಯಸ್ಸು ಈಗಲೇ ಮುಗಿದು ಹೋಯ್ತು ಅಂತ ತಿಳಿಯುವುದು. ತಲೆ ನಿನ್ನಲ್ಲಿ ಈಗಲೇ ಸ್ವಲ್ಪ ನಿಲ್ಲು ನಿಲ್ಲು. ಕೃತಯುಗದಲ್ಲಿ ಹಿರಣ್ಯ ಕಶ್ಯಪನಾಗಿಯೂ ತ್ರೇತಾಯುಗದಲ್ಲಿ ರಾವಣನಾಗಿಯೂ ವಿಜೃಂಭಿಸಿದ ವೈಕುಂಠ ದ್ವಾರಪಾಲಕನೇ ಈ ಶಿಶುಪಾಲನು.
ಇವನು ಹುಟ್ಟಿದಾಗ ಇವನಿಗೆ 3 ಕಣ್ಣು 4 ಕೈಗಳಿದ್ದವು. ಕತ್ತೆಯಂತೆ ಕಿರಿಚುತ್ತಾ ಇದ್ದನು. ಇವನ ತಾಯಿಯು ಇದೇನು ವಿಪರೀತವೆಂದು ಹೆದರಿ ಹೊರಗಡೆ ಬಿಸಾಡಬೇಕೆಂದು ಯೋಚಿಸುವಷ್ಟರಲ್ಲಿ ಯಾರ ಸ್ಪರ್ಶದಿಂದ ಇವನ ವಿಕಾರವು ತಪ್ಪುವುದೋ ಎಂದು ಮನೆಗೆ ಬಂದವರ ಕೈಗೆಲ್ಲ ಮಗುವನ್ನು ಕೊಡುತ್ತಿದ್ದಳು. ಒಂದು ದಿನ ಶ್ರೀಕೃಷ್ಣನು ಅಲ್ಲಿಗೆ ಹೋಗಲು ಪರಮಾತ್ಮನ ಕೈಗೆ ಮಗುವನ್ನು ಕೊಟ್ಟಳು. ಶ್ರೀಕೃಷ್ಣ ಪರಮಾತ್ಮನ ಸ್ಪರ್ಶದಿಂದ ಇವನ ವಿಕಾರವೆಲ್ಲವೂ ತೊಲಗಿ ಸುಂದರವಾದ ರೂಪವು ಬಂದಿತು. ಆಕೆಯು ಭಯಗ್ರಸ್ತಳಾಗಿ ಇವನ ಶತಾಪರಾಧಗಳನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿಕೊಂಡಳು. ಪರಮಾತ್ಮನು ಅಭಯ ಕೊಟ್ಟಿರುವನು. ಈಗ ಇವನ ಅಪರಾಧಗಳನ್ನೆಲ್ಲ ಲೆಕ್ಕಿಸುತ್ತಲೇ ಕುಳಿತಿರುವನು. ಅಡುಗು ಲಜ್ಜೆಯ ಕಥೆಗಳೆಲ್ಲ ಮುಗಿಯಿತು. ಎಳ ಮುದುಕ, ಆಡ ಕಥೆಗಳನ್ನೇ ಹೇಳಿ ಪಡ್ಡೆ ಹುಡುಗರಿಗೆ ಗೊಡ್ಡು ಬೆದರಿಕೆಯನ್ನು ತಂದೊಡ್ಡುವೆಯಾ? ಈ ನೀಚ ಕೃಷ್ಣನು ಕಾಲ ನಿರೀಕ್ಷೆಯಲ್ಲಿರುವನು. ನೀನು ಅದನ್ನು ಮೊದಲೇ ತಿಳಿದವನು. ನಿನಗೆ ಇಷ್ಟು ವಯಸ್ಸಾದರೂ ನಾಚಿಕೆ ಬರಲಿಲ್ಲ. ನಾಯಿಗೆ ನೆರೆ ಬಂದ ಮಾತ್ರಕ್ಕೆ ನಾಚಿಕೆ ಬಂದಿತ್ತೆ. ಹೆಳ ಹೆಂಗಳ್ಳ, ನಾರಿ ಚೋರ, ಕಳ್ಳರತೆ ಮನೆ ಹಾಳು ಮಾಡಿದವನೇ, ನಿನಗೆ ಇಷ್ಟು ವಯಸ್ಸಾದರೂ ನಾಚಿಕೆ ಬರಲಿಲ್ಲ. ಇಂದು ಈ ಧರ್ಮರಾಯನ ರಾಜಸೂಯ ಯಾಗವನ್ನು ನೋಡಿದೆ, ಇನ್ನು ನನ್ನ ಯಾಗವನ್ನು ನೋಡು. ಆ ಯಾಗದಲ್ಲಿ ನಿನಗೆ ಕೊಡುವ ಅಗ್ರ ಪೂಜೆ ಮರ್ಯಾದೆಯನ್ನು ಸ್ವೀಕರಿಸು. ಇದು ನನ್ನ ಕೈಯಲ್ಲಿರುವ ಸಹಸ್ರಾರು ಈ ವಜ್ರಮಯವಾದ ಗದೆಯಿಂದ ನಿನ್ನ ಬ್ರಹ್ಮಾಸ್ತ್ರದಿಂದ ಹಿಡಿದು ಉಂಗುಷ್ಟದವರೆಗೂ ಅಗ್ರ ಪೂಜೆ, ನಿನ್ನ ಬ್ರಹ್ಮಾಸ್ತ್ರದಿಂದ ಹಿಡಿದು ಉಂಗುಷ್ಟದವರೆಗೂ ಅಗ್ರ ಪೂಜೆಯನ್ನು ಕೊಡಬಲ್ಲದು. ಇದು ಈ ಅಗ್ರ ಪೂಜೆ ಮರ್ಯಾದೆಯನ್ನು ಸ್ವೀಕರಿಸು. ಸುನೀತಾ, ನಿನ್ನ ಯಜ್ಞವನ್ನು ನಾನು ನೋಡತಕ್ಕವನು ಅಲ್ಲ, ನಿನ್ನ ಮರ್ಯಾದೆಯನ್ನು ನಾನು ತೆಗೆದುಕೊಂಡವನು ಅಲ್ಲ. ನಾನೇ ನಿನಗೆ ಮರ್ಯಾದೆಯನ್ನು ಮಾಡುವೆನು. ಎಲ್ಲ ಪಶುಪಾಲಕ, ನೀನೇ ನನ್ನ ಯಾಗದ ಪಶು. ನಿನ್ನ ಮನಸ್ಸೆಚ್ಚರಾಗಿ ಹೊಗಳುತ್ತಿರುವ ಈ ಭೀಷ್ಮನ ಮಾತುಗಳೇ ಪರಂಪರೆಯಾಗಿ ಉಜ್ವಲಿಸುತ್ತಿರುವ ಹೋಮ ಕುಂಡ. ಈ ಪಾಂಡವರ ದೇಹವೇ ರಕ್ತವು. ಇಲ್ಲಿರುವ ದೇವತೆಗಳೇ ಈ ಯಜ್ಞಕ್ಕೆ ಯಾವುದು? ಅರೇ ಪಾಂಡುನಂದನರೇ, ಸರ್ವರನ್ನು ನಿಂದಿಸಿ ನಾನೇ ಶ್ರೇಷ್ಠನೆಂದು ಹೊಗಳುತ್ತಿರುವ ಈ ರೋಗಿಗೆ ನಾನೇ ವೈದ್ಯನಾಗವೇನು? ಅರೇ ಸುದರ್ಶನವೇ, ಜಾಗೃತಲಾಗು. ತಿರುಸನ್ನು ಸೇರಿಸಿ ಶೀಘ್ರವಾಗಿ ಹಿಂತಿರುಗು. ಕಬಡ್ಡಿ ಮೋಸಗಾರ, ಅಯ್ಯೋ ಮೋಸ ಮೋಸ ಮೋಸ, ಇದು ಮೋಸ. ಶಿಶುಪಾಲ ತಂತ್ರವಕ್ರನ್ನು ಯಾಗರೂಪದಿಂದ ಕಳುಹಿಸಿ ಶಿಶುಪಾಲನನ್ನು ಮೋಸದಿಂದ ಕೊಲಿಸಿದೆಯಾ? ನಿನ್ನ ತಲೆಯನ್ನು ಈಗಲೇ ಚೆಂಡಾಡುವರು. ಹೆಲೇ ದಂತವಕ್ರ, ನೀನು ಸಹ ಶಿಶುಪಾಲನನ್ನು ಅನುಸರಿಸಿಕೊಂಡು ಅವನ ಹೋದ ಮಾರ್ಗವನ್ನು ಹಿಡಿದುಕೊಂಡು ನೀನು ಸಹ ಹೋಗಿ ಬಾ. ಹೆಲೇ ಸುದರ್ಶನವೇ, ಜಾಗೃತಿಯಾಗಿ ಹೋಗಿ ದಂತವಕ್ರನ ಶಿರಸನ್ನು ತಿಳಿಸಿ ಜಾಗೃತಿಯಾಗಿ ಬಂದು. ಮೋಸ 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 ಮೋಸ. ಲೋಕ ಅನುಗ್ರಹಿತವಾಗಿ ಅವತರಿಸಿರುವ ಪರಮಾತ್ಮನೇ, ನಿನಗೆ ಮಂಗಳವಾಗಲಿ. ಭಕ್ತ ಪರಾಧೀನನೇ, ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದ ನಮ್ಮ ಜನಗಳಿಗೆ ಇಂದ್ರಲೋಕದ ಪ್ರಾಪ್ತಿಯನ್ನು ಅನುಭವಿಸು. ಧರ್ಮನಂದನ, ಇಂದ್ರಲೋಕವಾಗಲಿ ದುಃಖವಾಗಲಿ ಅನಿಷ್ಟಾನುಸಾರವಾಗಿ ಅವರವರ ಇಷ್ಟಾನುಸಾರವಾಗಿ ಉಂಟಾಗುವುದು ಭ್ರಮಿಸಬೇಡ. ಸಮಸ್ತವು ಅವರವರ ಕರ್ಮಾನುಸಾರವಾಗಿ ಉಂಟಾಗುವುದು. ನಿನಗೆ ಮತ್ಯಾವ ವರ ಬೇಕು? ವರವನ್ನು ಬೇಕು ಕೇಳು. ಪರಮಾತ್ಮ, ಯಾವಾಗಲೂ ನೀವು
ನಮ್ಮ ಹೃದಯದಲ್ಲಿ ನೆಲೆಸಿರಬೇಕೆಂಬುದೇ ನನ್ನ ಮನೋರಥೆ ಪರಮಾತ್ಮ. ಹಾಗೇ ಆಗಲಿ. ತಥಾಸ್ತು. ಶ್ರೀಕೃಷ್ಣ ಮಂಗಳಂ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ಶ್ರೀಕೃಷ್ಣ ಮಂಗಳಂ ಕಾರುಣ್ಯ ಲೋಕಾದಿ ಸೇವಿತ ವರವೀರಾಂಕಿತ ಧೀರ ವರ ಕಾಮ ಪಾಲನೆ ವರವೀರಾಂಕಿತ ಧೀರ ವರ ಕಾಮ ಪಾಲನೆ ಶ್ರೀಕೃಷ್ಣ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ಅಕ್ಷತೆಯ ನಿಟ್ಟು ಪುಷ್ಪವನ್ನು ಧರಿಸಿ ಕರ್ಪೂರದಿಂದ ಬೆಳಗ್ಗೆ ಅಕ್ಷತೆಯ ನಿಟ್ಟು ಪುಷ್ಪವನ್ನು ಧರಿಸಿ ಕರ್ಪೂರದಿಂದ ಬೆಳಗ್ಗೆ ಶ್ರೀಕೃಷ್ಣ ಮಂಗಳ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ಆದಿನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದೋ ಪಾದಾರವಿಂದ ಗೋವಿಂದೋ ಪಾದಾರವಿಂದ ಗೋವಿಂದೋ ಗೋವಿಂದೋ ಪಾರ್ವತಿ ಪದೇ